ಹಾಯ್ ಎವ್ರಿವನ್. ಡಾಗ್ ಬೈಟ್ಸ್ ರೇಟ್ ನೋಡಿದಾಗ ಮೇನ್ಲಿ 40 to 60% ಆಫ್ ಡಾಗ್ ಬೈಟ್ಸ್ ನಾವು ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ. ಏನಕ್ಕಂತ ಹೇಳಿದ್ರೆ ಚಿಕ್ಕ ಮಕ್ಕಳಿನ ಹೈಟ್ ಕಡಿಮೆ ಇರೋದ್ರಿಂದ ಡಾಗ್ಸ್ ಈಸಿಲಿ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಹಾರ್ಮ್ಫುಲ್ ಅನಿಮಲ್ಸ್ ಯಾವುದು, ಯಾವ ಅನಿಮಲ್ಸ್ ಹಾರ್ಮ್ಫುಲ್ ಅಲ್ಲ ಅನ್ನೋದು ಅವರಿಗೆ ಅಷ್ಟು ಗೊತ್ತಿರೋದಿಲ್ಲ. ಅದಕ್ಕಾಗಿ ಚಿಕ್ಕ ಮಕ್ಕಳಲ್ಲಿ ರೇಬೀಸ್ ವ್ಯಾಕ್ಸಿನ್ ಎಂದು ಪ್ರೀ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಕೊಡಲೇಬೇಕು. ಸೊ ಇದರಲ್ಲಿ ಯಾವ ಮಕ್ಕಳು ಇನ್ಕ್ಲೂಡ್ ಆಗ್ತಾರೆ ಅಂತ ಹೇಳಿದ್ರೆ ಮೇನ್ಲಿ ಲೆಸ್ ದ್ಯಾನ್ 15 ಇಯರ್ ಏಜ್ ಇರೋ ಮಕ್ಕಳು, ಹಾಗೆ ಮನೆಯೊಳಗಡೆ ಪೆಟ್ ಡಾಗ್ ಇಟ್ಕೊಂಡಿರೋರು, ಡಾಗ್ ಇಮ್ಯುನೈಸ್ಡ್ ಇರದೇ ಇರ್ಲಿ ಮಗುವಿಗೆ ನೀವು ವ್ಯಾಕ್ಸಿನ್ ಕೊಡಿಸಲೇಬೇಕಾಗುತ್ತೆ. ಕೆಲವೊಂದು ಮಕ್ಳು ಏನ್ ಮಾಡ್ತಾರೆ, ನೇಬರ್ಹುಡ್ ಅಲ್ಲಿರೋ ಪೆಟ್ ಡಾಗ್ಸ್ ಜೊತೆ ಆಟ ಆಡಕ್ ಹೋಗ್ತಾ ಇರ್ತಾರೆ. ಅಪಾರ್ಟ್ಮೆಂಟ್ಸ್ ಎಲ್ಲ ಇರುತ್ತಲ್ವಾ, ಇಲ್ಲಿ ಕಮ್ಯುನಿಟಿ ಪೆಟ್ಸ್ ಅಂತಾನು ಸಾಕಿರ್ತಾರೆ, ಹಾಗೆ ಸ್ಟ್ರೇ ಡಾಗ್ಸ್ ಕೂಡ ಇರಬಹುದು. ಈ ಮೂರು ಸಂದರ್ಭದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಪ್ರೀ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಹಾಕ್ಸೋದು ಒಳ್ಳೇದು. ಟೋಟಲ್ ಆಗಿ ನೀವು 3 ಟೈಮ್ಸ್ ಇದನ್ನ ಕೊಡಿಸಬೇಕಾಗುತ್ತೆ. 0, 7 ಹಾಗೂ 28th ಡೇ ನಲ್ಲಿ ಈ ವ್ಯಾಕ್ಸಿನ್ ಕೊಡಿಸಬೇಕು. ಏನಕ್ಕೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಪೋಸ್ ಈ ಇನ್ಫೆಕ್ಷನ್ ಯಾವುದೇ ಇಂಡಿವಿಜುವಲ್ ಗೆ ಬಂದ್ರೆ ಮಾರ್ಟಾಲಿಟಿ ರೇಟ್ ಆಲ್ಮೋಸ್ಟ್ 100% ಗೆ ನಿಯರ್ ಬೈ ಇದೆ. ಸೊ ಇದನ್ನ ನಾವು ಈ ವ್ಯಾಕ್ಸಿನ್ ಮೂಲಕ ಪ್ರೊಟೆಕ್ಷನ್ ಕೊಡಬಹುದು. ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಅರ್ಬನ್ ಆಗಿರ್ಬೋದು, ಬಿಬಿಎಂಪಿ ಏರಿಯಾಸ್, ಬಳ್ಳಾರಿ, ಮಂಡ್ಯ, ಮೈಸೂರು, ಬೆಳಗಾವಿ, ಈ ತರ ಎಲ್ಲಾ ಜಾಗಗಳಲ್ಲಿ ರೇಬೀಸ್ ಕೇಸಸ್ ಎವ್ರಿ ಇಯರ್ ಡಿಟೆಕ್ಟ್ ಆಗ್ತಾನೆ ಇರುತ್ತೆ. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಮೇನ್ಲಿ ಈ 3 ಕ್ಯಾಟಗರೀಸ್ ನಲ್ಲಿ ಅವರು ಇದ್ದಾರೆ ಅಂತ ಅಂದ್ರೆ ಪ್ರೀ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಹಾಕ್ಸೋದು ಉತ್ತಮ. ಥ್ಯಾಂಕ್ ಯು.